ವಿಶೇಷವಾಗಿ ಮಾವಿನ ಹಣ್ಣು ಸೀಸನಲ್ಲಿ ಈ ರೀತಿ ಮಾವಿನಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ಕೂಡ ನೋಡೋಣ ಬನ್ನಿ. ತುಂಬ ಕ್ವಿಕ್ಕಾಗಿ ಆ್ಯಂಡ್ ಈಸಿಯಾಗಿ ಕೂಡ ಮಾಡ್ಕೊಬೋದು. ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಇದು ಯಾವುದೇ ರೀತಿ ಡೈಲಿ ವ್ಲಾಗ್ ಆಗಿರಲ್ಲ. ಇವತ್ತು ನಮ್ಮಲ್ಲಿ ವಿಶೇಷವಾಗಿ ಮಾವಿನ ಹಣ್ಣಿನ ಸೀಸನ್ ಆಗಿದ್ದರಿಂದ ಇವತ್ತು ಮಾವಿನ ಹಣ್ಣು ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಆಗಿ ಮಾಡುವಂಥ ಮಾವಿನಕಾಯಿ ಚಟ್ನಿ ಹೇಗೆ ಮಾಡೋದಂತ ಕೂಡ ತೋರಿಸ್ತೀನಿ. ತುಂಬ ಕ್ವಿಕ್ ಆ್ಯಂಡ್ ಈಸಿಯಾಗಿ ಕೂಡ ಮಾಡ್ಕೊಬೋದು. ಹಾಗೆ ಅದ್ಭುತವಾಗಿರುತ್ತೆ ರುಚಿ ಕೂಡ. ಮೊದಲಿಗೆ ಮಾವಿನಕಾಯಿದು ಸಿಪ್ಪೆಲ್ಲ ತಗೊಳ್ತಾ ಇದ್ರು ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಮಾವಿನಕಾಯಿ ಕೂಡ. ಸ್ವಲ್ಪ ಹುಳಿ ಜಾಸ್ತಿ ಇದೆ, ಆ ರೀತಿ ಮಾವಿನ ತೊಗೊಂಡಿದ್ದೀನಿ ನೋಡಿ. ಸಿಪ್ಪೆಲ್ಲ ತೆಗೆದು ಎತ್ತಿಟ್ಕೊಂಡಿರುವಂಥ ಮಾವಿನಕಾಯಿ ಕೂಡ ಇದೆ ನೋಡಿ. ಇದರಿಂದ ಕೂಡ ಅಷ್ಟೇ ಮಾವಿನಕಾಯಿಂದ ತುಂಬ ಉಪಯೋಗಗಳು ಕೂಡ ಇದೆ. ಅಷ್ಟೇ ಟೇಸ್ಟಿಯಾಗಿ ಕೊಡುತ್ತೆ. ಈಸಿಯಾಗಿ ಕೂಡ ಮನೇಲೇ ನೀವು ಇದನ್ನು ಮಾಡ್ಕೊಬೋದು. ಅದು ಯಾವ ರೀತಿ ಮಾಡೋದಂತ ಕೂಡ ಹೇಳ್ತೀನಿ. ಇದೆ ಮಾವಿನಕಾಯಿ ಚಟ್ನಿ ಅಂದ್ರೆ ವಿಶೇಷವಾಗಿ ಬೇಸಿಗೆಯಲ್ಲಿ ಇದು ಮುಖ್ಯವಾದ ಖಾದ್ಯವಾಗಿದೆ. ಇದಕ್ಕೆ ರುಚಿಯೆಲ್ಲ ಆರೋಗ್ಯಕ್ಕೂ ಕೂಡ ತುಂಬ ಉಪಯುಕ್ತವಾಗಿದೆ. ಹಸಿ ಮಾವಿನಕಾಯಿಂದ ತಯಾರಿಸುವ ಈ ಚಟ್ನಿಯ ಪ್ರಮುಖ ಉಪಯೋಗ ಕೂಡ ತಿಳಿಸ್ತೀನಿ. ಇದು ಜೀರ್ಣಕ್ರಿಯೆ ಕೂಡ ತುಂಬ ಸಹಕಾರಿಯಾಗಿದೆ. ಹಸಿ ಮಾವಿನಕಾಯಿಯಲ್ಲಿರುವ ನೈಸರ್ಗಿಕ ಆಮ್ಲ ಕೂಡ ಜೀರ್ಣಕ್ರಿಯೆ ಇದು ಚೆನ್ನಾಗಿ ಆಹಾರ ಜೀರ್ಣಕ್ರಿಯೆ ಕೂಡ ಮಾಡುತ್ತೆ. ಹೊಟ್ಟೆ ಉಬ್ಬರ ಕೂಡ ಇದು ತಡೆಯುತ್ತೆ. ಹಾಗೆ ಮಾವಿನಕಾಯಿನ ತುರಿದ್ಬಿಟ್ಟು ಈ ರೀತಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿದೆ. ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿರುತ್ತೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸ್ತದೆ. ನೆಗಡಿ, ಜ್ವರದಂತಹ ಸೋಂಕುಗಳು ಕೂಡ ವಿರುದ್ಧ ಇದು ಹೋರಾಡಲು ಕೂಡ ಸಹಾಯ ಮಾಡುತ್ತದೆ. ಅಂದರೆ ನಿರ್ಜಲೀಕರಣ ಕೂಡ ತಡೆಗಟ್ಟಲು ತುಂಬ ಪ್ರಮುಖವಾಗುವುದು. ಬೇಸಿಗೆ ಕಾಲ ದೇಹವನ್ನು ತಂಪಾಗಿರಿಸಲು ಮತ್ತು ನಿರ್ಜಲೀಕರಣವನ್ನು ಅಂದರೆ ಹೈಡ್ರೇಷನ್ ಕೂಡ ತಡೆಯಲು ಮಾವಿನಕಾಯಿ ಚಟ್ನಿ ತುಂಬ ಉಪಯೋಗ ಕೂಡ ಆಗಿರುತ್ತೆ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಕೂಡ ಹೇಳ್ತೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಪ್ರಮಾಣದಲ್ಲಿ ಮೆಂತ್ಯ ಕಾಳನ್ನ ಹಾಕಿ, ಸ್ವಲ್ಪ ಕಡಲೆ, ಹಾಗೆ ಹಸಿ ಕೊಬ್ಬರಿ, ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಬೋದು. ಕೊಬ್ಬರಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮಾವಿನಕಾಯಿ ಮಾಡ್ತೀನಿ ಕೇಳ್ತೀನಿ. ಹಿಂಡಾಕ್ಬೇಕು ಮಾವಿನಕಾಯಿ ಹುಳಿ ತೆಗಿಲಿದ್ರೆ ಹುಳಿಯಾಕ ಚಟ್ನಿ ಹುಳಿ ತೆಗಿಬೇಕು. ಅದಕ್ಕೆ ಮಾವಿನಕಾಯಿನ ಹಿಂಡಿ ಹುಳಿ ತೆಗಿಬೇಕು. ಇದ್ರೆ ಚಟ್ನಿ ಫುಲ್ ಹುಳಿ ಆಗ್ಬಿಡುತ್ತೆ. ಹುಳಿ ತೆಗಿರುತ್ತೆ. ಇಷ್ಟು ಹುಳಿ ಬಂತು. ಇಷ್ಟು ಹುಳಿ ಬಂದಿದೆ ಇಷ್ಟೇ. ಹಾಗೆ ಅದನ್ನು ಹುಳಿ ತೆಗೆಯೋದ್ರಿಂದ ತುಂಬ ಹುಳಿ ಅನಿಸುತ್ತೆ. ಯಾಕೆಂದರೆ ಹುಳಿ ಮಾವಿನಕಾಯಿ ಆಗಿರೋದ್ರಿಂದ ಇದು ಬೇಸಿಗೆ ಕಾಲದಲ್ಲಿ ತುಂಬ ಪ್ರಮುಖವಾಗಿರುತ್ತೆ. ಜೀರ್ಣಕ್ರಿಯೆ ಶಕ್ತಿ ಕೂಡ ಇದರಲ್ಲಿ ಹೆಚ್ಚಿಸ್ತದೆ. ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಬೋದು, ಅಥವಾ ಮಾವಿನಕಾಯಿ ಹುಳಿಗೊಜ್ಜು ಕೂಡ ಇದರಲ್ಲಿ ಮಾಡ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ತುರಿದು ರಸ ಎಲ್ಲ ಹಿಂಡಿಬಿಟ್ಟು ಹಾಕ್ತಾರೆ. ಕೆಲವರು ಹಾಗೆ ಹಾಕ್ತಾರೆ ರಸ ಇಡಲಿ ಅಂತ. ನಾವು ಕಡೆ ಹಿಂಡಿಬಿಟ್ಟು ಹಾಕ್ತಾರೆ. ಇನ್ನು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ಏನೇ ರುಬ್ಕೊಳ್ಳೋಕ್ಕೆ ಅಂತ ಕೂಡ ಇಟ್ಕೊಳ್ತಾ ಇದ್ದೀವಿ. ಕಾಯಿನ ಚಟ್ನಿ ಅಥವಾ ಮಾವಿನಕಾಯಿ ಚಿತ್ರಾನ್ನ, ಮಾವಿನಕಾಯಿ ಹುಳಿಗೊಜ್ಜು ಈ ರೀತಿ ಎಲ್ಲ ಮಾಡ್ಕೊಂಡು ತಿನ್ನೋದ್ರೂ ಕೂಡ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಹಾಗೆ ಯಕೃತ್ತಿನ ಆರೋಗ್ಯ ಕೂಡ ಇದು ಪಿತ್ತರಸವನ್ನು ಸ್ರವಿಕೆಯನ್ನು ಕೂಡ ಉತ್ತೇಜಿಸುವ ಮೂಲಕ ಯಕೃತ್ತಿನ ಅಂದರೆ ಲಿವರ್ ಆರೋಗ್ಯವನ್ನು ಕೂಡ ಇದು ಸುಧಾರಿಸುತ್ತೆ. ಇದು ಕೂಡ ತುಂಬ ಒಳ್ಳೆಯದು ಲಿವರ್ಗೆ. ನಾವು ಬೇಸಿಗೆ ಕಾಲದಲ್ಲಿ ಮಾತ್ರ ಇದನ್ನು ತಿನ್ನೋದ್ರಿಂದ ಕೂಡ ಬೆನಿಫಿಟ್ಸ್ ತುಂಬ ಇರುತ್ತೆ. ಹಾಗಾಗಿ ನೀವೇನಾದರೂ ಮಾವಿನ ಸೀಸನ್ ಇದ್ದರೆ ಈ ರೀತಿ ಮಾವಿನಕಾಯಿ ಚಟ್ನಿ ಅಥವಾ ಮಾವಿನಕಾಯಿ ಹಲ್ವಾ, ಮಾವಿನಕಾಯಿ ಜ್ಯೂಸ್ ಏನು ರೀತಿ ಕೂಡ ಮಾಡ್ಕೊಂಡು ಕುಡಿಯೋದ್ರಿಂದ ಕೂಡ ಲಿವರ್ಗೂ ಕೂಡ ತುಂಬ ಒಳ್ಳೆಯದು. ಹಾಗೆ ವಿಷಕಾರಿ ಅಂಶಗಳನ್ನು ಕೂಡ ಇದು ಹೊರ ತೆಗೆದು ಸಹಾಯ ಮಾಡುತ್ತದೆ. ಚಯಾಪಚಯ ಅಂದರೆ ಮೆಟಾಲಿಸಮ್ ಕೂಡ ಹೆಚ್ಚಿರುತ್ತೆ. ಇದರಿಂದ ಕ್ಯಾಲೋರೀಸ್ ಕೂಡ ಬರ್ನ್ ಮಾಡಲು, ತೂಕ ನಿರ್ವಹಣೆ ಕೂಡ ಇದು ಮಾವಿನಕಾಯಿ ಚಟ್ನಿ ತುಂಬ ಒಳ್ಳೆಯದು. ಹಾಗೆ ದೃಷ್ಟಿ ಸುಧಾರಣೆ ಕೂಡ. ಇದರಲ್ಲಿ ವಿಟಮಿನ್ ಎ ಅಂಶ ಕೂಡ ಸಮೃದ್ಧಿಯಾಗಿರುತ್ತೆ, ಹೆಚ್ಚಾಗಿರುತ್ತೆ. ವಿಟಮಿನ್ ಎ ಕೂಡ ಕಣ್ಣಿನ ಆರೋಗ್ಯಕ್ಕೆ ಮತ್ತು ದೃಷ್ಟಿ ಸುಧಾರಿಸಿ ಕೂಡ ಇದು ತುಂಬ ಉಪಯುಕ್ತ ಇರುತ್ತೆ. ಇದರಲ್ಲಿ ವಿಟಮಿನ್ ಸಿ ಕೂಡ ಹೆಚ್ಚಾಗಿರುತ್ತೆ. ಇದನ್ನು ಅನ್ನ, ದೋಸೆ, ಚಪಾತಿ, ಇಡ್ಲಿ, ರೊಟ್ಟಿ ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಬೋದು. ಅಷ್ಟು ವಿಟಮಿನ್ ಸಿ, ಎ ಅದೆಲ್ಲ ಹೇರಳವಾಗಿರೋದ್ರಿಂದ ಮಕ್ಕಳಿಗೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಇದನ್ನು ಕೊಡಬಹುದು. ಏನೂ ಕೂಡ ತೊಂದರೆ ಆಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತರಿ ರುಬ್ಕೊಂಬಾರ್ದು. ಇದನ್ನು ಸಣ್ಣಗೆ ರುಬ್ಕೊಂಡು ಇದಕ್ಕೆ ಒಗ್ಗರಣೆ ಕೂಡ ಹಾಕ್ಕೊಳ್ತೀವಿ. ಹಾಗೆ ಇದಕ್ಕೆ ಈರುಳ್ಳಿ ಕೂಡ ಅಷ್ಟೇ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ತದನಂತರ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಚಟ್ನಿ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ತುಂಬ ಡಿಸ್ಟರ್ಬೆನ್ಸ್ ಇದೆ ಹಳ್ಳಿ ಆಗಿರೋದ್ರಿಂದ ಆದಷ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ರುಬ್ಬಿಟ್ಕೊಂಡಿರುವಂಥ ಚಟ್ನಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಅಷ್ಟೇ ಕಡೆ ಒಂದೆರಡು ನಿಮಿಷ ಕುದ್ರೆ ಮುಗೀತು. ಪೂರಿ ಸಣ್ಣ ಮಾಡ್ಕೊಳಕ ಮತ್ತು ಸುಸ್ಬಾರ್ದು ಅಷ್ಟೇ. ಉಪ್ಪು ಖಾರ ಏನಾದರೂ ಉಪ್ಪು ಸಾಲ್ಟೇಜ್ ಆಗಿರೋದು, ಖಾರ ಸಾಲ್ಟೇಜ್ ಆಗಿದ್ರೆ ಕುದಿಯೋ ಟೈಮಲ್ಲಿ ಹಾಕ್ಕೊಬೋದು. ನಿಮಗೆ ನೀರಿನ ಪ್ರಮಾಣ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಕೂಡ ಬಿಸಿ ಮಾಡ್ಕೊಂಡು ಒಂದು 2ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಒಗ್ಗರಣೆ ಹಾಕೋದ್ರಿಂದ ಏನು ಬೆನಿಫಿಟ್ಸ್ ಅಂದರೆ ಚಟ್ನಿ ಬೇಗ ಕೆಡೋದಿಲ್ಲ, ಅಂದರೆ ಹಳಸೋ ರೀತಿ ಆಗೋದಿಲ್ಲ. ಒಂದು ಇಡೀ ಡೇ ಕೂಡ ಇರಬೇಕು. ಈ ಬೇಸಿಗೆಯಲ್ಲಿ ಬೇಗ ಹಳಸೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಡಿದ್ರೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ, ಅಷ್ಟೇ ಘಮ ಕೂಡ ಇತ್ತು, ಬೇಗ ಕೆಡೋದಿಲ್ಲ ಅಂತ ಒಂದು 2 ನಿಮಿಷ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ತಾ ಇದ್ವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇದಕ್ಕೆ ಚಪಾತಿ, ರೊಟ್ಟಿ, ದೋಸೆ, ಇಡ್ಲಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ತಿನ್ಬೋದು. ಬೇಕಾದರೆ ಅನ್ನಕ್ಕೂ ಕೂಡ ಹಾಕ್ಕೊಂಡು ತಿನ್ಬೋದು, ಅಷ್ಟು ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಚಟ್ನಿ ಮಾತ್ರ ತುಂಬ ರುಚಿಯಾಗಿತ್ತು. ಹಾಗಾಗಿ ಈ ಪುಟ್ಟ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಪುಟ್ಟದಾದ ರೆಸಿಪಿ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಪೂರ್ತಿಯಾಗಿ ನೋಡಿ, ಹೈಪ್ ಕೂಡ ಇರುತ್ತೆ. ಹೈಪ್ ಮಾಡಿ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.